सिद्धेभ्य सिद्धेभ्य नमः ओम नमः सिद्धेभ्य सिद्धेभ्य नमः ओम नमः सिद्धेभ्य सिद्धेभ्य नमः ओम नमः सिद्धेभ्य सिद्धेभ्य नमः चिन्मय चिंतामणि कल्पतरुवे चिन्मय चिंतामणि कल्पतरुवे स्वानुभूतिय प्रभेयनु नीडु स्वानुभूतिय प्रभेयनु नीडु ओम नमः सिद्धेभ्य सिद्धेभ्य नमः 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 मानसहंसने घनचिद्रूपने मानसहंसने घनचिद्रूपने जन्म जरा मरणवनीगिदने जन्म जरा मरणवनीगिदने ओम नमः सिद्धेभ्य सिद्धेभ्य नमः 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 हृदय कमलदि नेलेसो देवा हृदय कमलदि नेलेसो देवा परमानंद सुख शांतिय नीडु परमानंद सुख शांतिय नीडु ओम नमः सिद्धेभ्य सिद्धेभ्य नमः 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 ಬಂದು ಅನ್ಲೂಡ್ ಮಾಡ್ಕೊಡು ಹಿಂದೆ ಏನಾರ ತಗೋ ಲ್ಯಾಪ್ಟಾಪ್ ಎಲ್ಲ ಇದೆ ಜೋರು ಉಂಟಲ್ಲ ಚಪ್ಪಾಳೆ ಹೌದಪ್ಪ ಹೆಂಗೆ ಹಾಯ್ ನಮಸ್ಕಾರ ನಮಸ್ಕಾರ ಸುರೇಂದ್ರ ಸರ್ ಆರಾಮಿದ್ರಿಯಾ ಮತ್ತೆ ಎಲ್ಲ ಸೌಖ್ಯ ಅಲ್ಲ ನಿಮ್ಮ ಕೆಲಸ ಕಾರ್ಯ ಎಲ್ಲ ದಿನನಿತ್ಯದಂತೆ ನಡೀತಿದೆಯಲ್ಲ ಹಾಯ್ ಕಾಫಿ ಆಯ್ತಾ ಅಂತ ಕೇಳಿದ್ದು ಹಾಯ್ ಶ್ರದ್ಧಾಕ ಆರಾಮಿದ್ರ ತಿಂಡಿ ಆಯ್ತಾ ಕಾಫಿ ಚಪ್ಪಾಳಿ ತಟ್ಲೇ ಇಲ್ಲದ ನೀವು ಹಾ ಹಾಗೆ ಹೆಣೆ ಹಾ ಸುಸ್ತಾಯ್ತಾ ಸ್ವಲ್ಪ ಹೌದಾ ನಮಗೊಂಚೂರು ಹೆಚ್ಚಾಯ್ತು ಅನ್ಸೋದಿಲ್ಲ ಮರ್ಯಾ ವಯಸ್ಸಾಯ್ತಲ್ಲ ಇರ್ಬೋದೇನು ಹೇ ತಮಾಷೆ ಮಾಡಿದ್ದೆ ಹೆಣೆ ಮತ್ತೆ ಉಳಿದದ್ದು ಹೆಂಗಾಯ್ತಾ ಲೈಕ್ ಆಯ್ತಲ್ಲ ಶುರುವಿಗೊಂದು ಲಾಯ್ಕ್ ಆದ್ರೆ ಆಯ್ತು ಇನ್ನ ಉಳಿದದ್ದನ್ನ ದಿನೇಶ್ವರು ನೋಡಿಕೊಳ್ತಾರೆ ಹೌದೌದು ಏನಂತೀರಾ ಹಾ ಯಕ್ಷಿ ಪದ್ಮಿನಿ ಅಲ್ಲ ರಾಗಿಣಿ ಅದು ಅಲ್ಲ ಅದು ಆಕಾಶಯಾನದಲ್ಲಿ ಸಿಕ್ಕಾಪಟ್ಟೆ ಮೋಡಗಳು ಅಡ್ಡ ಬಂದು ಸ್ವಲ್ಪ ತಲೆ ತಿರುಗಿದ ಹಾಗಾಗಿದೆ ತಲೆ ತಿರುಗಲಿಲ್ಲ ಖಾಲಿ ಆಗಿದೆ ಇರ್ಲಿ ಸದ್ಯಕ್ಕೆ ಸುಮ್ಮನಿದ್ದು ಬಿಡೋದೇ ಒಳ್ಳೇದು ಇಲ್ಲ ಅಂದ್ರೆ ನಾಟಕ ಮುಂದುವರಿಬೇಕಲ್ಲ ಮತ್ತೆ ಯಾರೂ ಇಲ್ಲ ಅಂತ ಇವಳಂಗೆ ಕರ್ಕೊಂಡು ಬಂದೆ ಈಗ ಇವಳು ಕೋಪಿಸ್ಕೊಂಡು ಹೋಗ್ಬಿಟ್ಟು ಎಂತ ಎಂತಲ್ಲ ನೀವು ಒಳ್ಳೆ ನಾಟ್ಯಗಾರ್ತಿ ಅಂತ ಹೇಳ್ತಿದ್ದೆ ಈಗ ಇವಳು ಕೋಪಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ನಮ್ಮ ಕತೆ ಎಂತ ಮಾಡೋದು ದಯಮಾಡಿ ನಿಮ್ಮ ಹೆಸರೊಂದು ಹೇಳಿಬಿಟ್ರೆ ಪೂಜಿತಿ ಆಯ್ತಲ್ಲ ಇದು ಇವಳಿಗೆ ಒಂದು ಮೂಗಿನ ತುದಿಯಲ್ಲಿಯೇ ಸಿಕ್ತು ಏನು ಮಾಡೋದು ತಪ್ಪಾಯ್ತು ಪ್ರಿಯೇ
ಅಲ್ಲ ಸುಖಿ ಕೇಳತಿ ದೇವಿ ಮಾತಾಯೇ ಕನಕಲತಾ. ಕನಕ್ಲತ ಅವರ ಬನ್ನಿ ಅಮ್ಮ. ನನ್ನ ಹೆಸರು ಕನಕಲತಾ. ನೀವಲ್ಲ ಎದ್ರಿಯಾ ಕೂಕಣಿ ಕನಕ್ಲತ ಹೌದು. ಯಕ್ಷ, ನಾವಿಲ್ಲಿಗೆ ಬಂದಿರೋ ಮುಖ್ಯ ಕಾರಣನೇ ಮರೆತು ನೀ ಎಂತೆಂತೋ ಸರಸ ಆಡ್ತಿದ್ಯಲ್ಲ. ಈ ನಾಟಕ ಬರೀ ಮನೋರಂಜನೆಗೋಸ್ಕರ ಮಾತ್ರ ಮಾಡೋದಲ್ಲ, ಮತ್ತೆ ಈ ಪ್ರಾಪಂಚಿಕ ವಿಷಯಗಳಲ್ಲೇ ಮುಳುಗೋಗಿರೋ ಜನರಿಗೆ ಸ್ವಲ್ಪ ಆಧ್ಯಾತ್ಮದ ಚಿಂತನೆ ಮಾಡಕ್ಕೆ ಪ್ರೇರೇಪಿಸೋ ನಾಟಕ ಇದು. ಭಲೆ ಒಳ್ಳೆ ಆಲೋಚನೆ. ಹಾಗಾದ್ರೆ ಇವತ್ತಿನ ಈ ನಾಟಕದಲ್ಲಿ ನಮ್ಮ ಪ್ರೇಕ್ಷಕರಿಗೆ ಯಾವುದರ ದರ್ಶನವಾಗಲಿದೆ? ಸತ್ಯದರ್ಶನ. ಸತ್ಯದರ್ಶನ? ಸತ್ಯದರ್ಶನ. ಮಹಾಜನಗಳೇ, ಧರ್ಮಬೀರುಗಳೇ, ಸಜ್ಜನರೇ, ನಂಬಿದ ಭಕ್ತರೇ, ಇಂದು ಜಿನಭಜನೆಗಾಗಿಯೇ ಬಂದು ಸೇರಿರುವ, ಹೆಮ್ಮೆಯಿಂದ ಜೈನ ಎಂದು ಹೇಳಿಕೊಳ್ಳುವ ಪುಣ್ಯವಂತರೇ, ನಾವೆಲ್ಲ ಇಲ್ಲಿ ಸೇರಿರುವುದು ವಿಶ್ವ ಧರ್ಮವೆಂದು ಮಾನ್ಯವಾದ ನಮ್ಮ ಜೈನ ಧರ್ಮದ ಹಿರಿಮೆಯನ್ನ ಕೊಂಡಾಡಲು. ಜೈನ ಧರ್ಮ ವಿಶ್ವದ ಅನಂತ ಸತ್ಯಗಳ ಮೇಲೆ ಆಧಾರಿತವಾದ ಧರ್ಮ. ಅಹಿಂಸೆ ಮತ್ತು ದಯೆಯೇ ಇದರ ಮೂಲ ಸೂತ್ರಗಳು. ಅಷ್ಟೇ ಅಲ್ಲ, ಸತ್ಯ, ನೀತಿ, ಉತ್ತಮ ನಡವಳಿಕೆಗಳಿಗೆ ಇದರಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ. ಹೌದು. ಯಕ್ಷ, ಹಾ ಜಂಬೂ ದ್ವೀಪದ ಭರತ ಖಂಡದೋಳು ಪರಿಮಂಡಲ ಎಂಬುದನ್ನಾಡು, ಅದರೊಳ್ ಉರಗಾಪುರ ಮುಖ್ಯ ಪಟ್ಟಣ, ಪೋಳದ ನಾಳ್ವೋನ್ ಶಾಂತವರ್ಮನೆಂಬರಸನ್. ಏನ್ ಮಾತಾಡ್ತಾ ಇದ್ಯಾ? ಯಾಕೆ ಏನಾಯ್ತಾ? ಸ್ವಲ್ಪ ಕನ್ನಡದಲ್ಲಿ ಮಾತಾಡು. ನಾನು ಕನ್ನಡದಲ್ಲಿಯೇ ಮಾತನಾಡಿದ್ದು, ಆದರೆ 9ನೇ ಶತಮಾನದ ಕನ್ನಡ ಅಷ್ಟೇ. ಸ್ವಲ್ಪ 21ನೇ ಶತಮಾನಕ್ಕೆ ಬರ್ತೀರಾ? ಬಂದೆ. ಈಗ ಸರಿಯಾಗಿ ಕೇಳಿಸಿಕೊ. ಕ್ರಿಸ್ತ ಶಕ 2ನೇ ಶತಮಾನ, ಜಂಬೂ ದ್ವೀಪದ ಭರತ ಖಂಡದಲ್ಲಿ 56 ದೇಶಗಳಲ್ಲಿ ಪರಿಮಂಡಲವೂ ಒಂದು. ಹೌದು. ಅಲ್ಲಿ ಉರಗಪುರ ಎನ್ನುವುದು ಮುಖ್ಯ ಪಟ್ಟಣ. ಹೌದೌದು. ಅಲ್ಲಿ ರಾಜನಾಗಿದ್ದವನು ಶಾಂತವರ್ಮ. ಆತನ ರಾಣಿ ಶಾಂತಮತಿ. ಪುಣ್ಯವತಿ. ಅವರಿಗೆ ಬಹಳ ಕಾಲದವರೆಗೆ ಮಕ್ಕಳಾಗಿರ್ಲಿಲ್ಲ. ಆಗ ರಾಜನು ರಾಣಿಯು ಭಕ್ತಿಯಿಂದ ಶ್ರೀ ಜ್ವಾಲಾಮಾಲಿನಿ ಮಾತೆಯ ಆರಾಧನೆ ಮಾಡಿದರು. ಚಂದ್ರಪ್ರಭಾ ತ್ರಿನಯನ ಮಹಿಷಾದಿರೂಢ ಜ್ವಾಲಿನ್ಯಭೀಷ್ಟ ಫಲದ ಜ್ವಲನೋಜ್ವಲಾಂಗಿ ಹಸ್ತೆ ತ್ರಿಶೂಲ. ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ಮಾತೆ ಅನುಗ್ರಹಿಸದೆ ಇರುವಳೆ. ಶೀಘ್ರದಲ್ಲಿ ಶಾಂತಮತಿ ಹಾಗೂ ಶಾಂತವರ್ಮನಿಗೆ ಓರ್ವ ಮಗ ಜನಿಸಿದ. ಅವನಿಗೆ ತಂದೆ ತಾಯಿಗಳು ಪ್ರೀತಿಯಿಂದ ಶ್ರೀವರ್ಮ ಎಂದು ಹೆಸರಿಟ್ಟರು. ಬಾಲ ಚಂದ್ರನಂತೆ ಬೆಳೆದು ಶ್ರೀವರ್ಮ ಸದ್ಗುಣ ಸಂಪನ್ನನಾಗಿ ಸಕಲ ವಿದ್ಯಾ ಪಾರಂಗತನಾಗಿ ಪ್ರಾಯ ಪ್ರಬುದ್ಧನಾಗಿ ಯೌವನಕ್ಕೆ ಕಾಲಿಟ್ಟ. ಸುಂದರ ಸದ್ಗುಣ ವಿದ್ಯಾವಂತ ಶ್ರೀವರ್ಮನನ್ನು ಕಂಡರೆ ದೇಶದ ಸಕಲ ಹೆಣ್ಣು ಮಕ್ಕಳಿಗೂ ಪ್ರೀತಿ ಮೋಹ. ಯಕ್ಷಿ, ಹಾಗಲ್ವೇ? ಅವರಿಗೆಲ್ಲ ಶ್ರೀವರ್ಮನ ಮೇಲೆ ಮೋಹ ಇರಬಹುದು, ಆದರೆ ಅವನಿಗೆ ಅವರ ಮೇಲೆ ಮೋಹ ಇರಬೇಕಲ್ಲ. ಅಯ್ಯಯ್ಯೋ, ಮತ್ತೇನು? ಅವನಿಗೆ ಒಂದೇ ಧ್ಯಾನ, ಶ್ರೀ ಜಿನೇಶ್ವರನ. ಸದಾ ಜಿನೇಶ್ವರನ ಧ್ಯಾನದಲ್ಲಿ ಮುಳುಗಿ ಸಂಸಾರ ಸುಖದಿಂದ ವಿಮುಖನಾದ. ಅಯ್ಯಯ್ಯೋ, ಆಮೇಲೇನು? ಮಾತಾಪಿತೃಗಳ ಅನುಮತಿಯನ್ನ ಪಡೆದು ನೇರ ಅರಮನೆಯಿಂದ ಹೊರಟ. ಎಲ್ಲಿಗೆ? ಗುರುಗಳಾದ ಗುಣಭದ್ರಾಚಾರ್ಯರ ಬಳಿಗೆ ಹೋದ. ಯಾಕೆ? ಆಚಾರ್ಯ ಸಮಂತಭದ್ರನೆಂದು ಪ್ರಸಿದ್ಧನಾದ
ವಾಗ್ಮಿಗಳಷ್ಟೇ ಅಲ್ಲ ಯಕ್ಷ, ಎಂಥ ಕವಿಗಳು ಗಮಕಿಗಳು. ಓ ಹೆಣ್ಣೆ, ಈ ವಿಚಾರವನ್ನು ನಾವಿಬ್ಬರೇ ಇಲ್ಲಿ ನಿಂತು ಮಾತನಾಡಿದ್ರೆ ಹೇಗೆ? ಮತ್ತೆಂತ ಮಾಡುದು? ಅಲ್ಲಿ ನೋಡ, ಹೊಳ್ಳಿಯ ಜನ ಬರ್ತಿದ್ದಾರೆ, ಅವರ ಬಾಯೆಲ್ಲ ಕೇಳಿದ್ರೆ ಹೇಗೆ? ನಿನಗೂ ಸಮ ಉಂಟು, ನಿನ್ ಮಂಡೆ. ನಿಜ ಹೇಳ್ತೇನೆ, ಆಚಾರ್ಯ ಶ್ರೀ ಸಮಂತಪುತ್ರರು ನಮ್ಮ ನಾಡಿನಲ್ಲಿ ನೆಲೆಸಿರೋದ್ರಿಂದ ಮಳೆ ಬೆಳೆ ಚೆನ್ನಾಗಾಗಿ ಜನರು ಸಂತೃಪ್ತಿಯಿಂದ ಇದ್ದಾರೆ. ಕರಂಡಕ ಶ್ರಾವಕಚಾರ ಆಪ್ತ ಮೀಮಾಂಸ ದೀನಶತಕ ಓದಿ ನಾನು ದಿಗ್ಭ್ರಾಂತನಾಗಿದ್ದೇನೆ. ಆಹಾ, ಎಂತಹ ವಿದ್ವತ್ತು! ಅದಿರ್ಲಿ, ಅವರ ಗಂಧಹಸ್ತಿ ಮಹಾಭಾಷ್ಯ ತತ್ವಾರ್ಥ ಸೂತ್ರ ವ್ಯಾಖ್ಯಾನ ಅಧ್ಯಯನ ಮಾಡಿದ್ರ ನಮ್ಮ ಆಚಾರ್ಯರ ಅನೇಕಾಂತದ ವಾದದ ಮುಂದೆ ಬೇರೆ ಎಲ್ಲರನ್ನು ನೀವು ಒಗಿಬೇಕು. ಎಲ್ಲ ಕವಿಗಳು, ವಿದ್ವಾಂಸರು, ವಿವಾದಿತರು, ಬೋಧಕರಲ್ಲಿ ಸರ್ವೋಚ್ಚ ಸ್ಥಾನ ಪಡೆದು ಶಿರೋರತ್ನ ಅಂತ ಕಂಗೊಳಿಸ್ತಿದ್ದಾರೆ ನಮ್ಮ ಆಚಾರ್ಯರು. ಹೌದು, ಆಚಾರ್ಯರು ಅಪರೂಪದ ಕವಿ, ತರ್ಕಶಾಸ್ತ್ರಜ್ಞ, ಸ್ತೋತ್ರ ಶಾಸ್ತ್ರಜ್ಞ, ನಿಪುಣ ಭಾಷಾ ಶಾಸ್ತ್ರಜ್ಞರು. ಹೌದೌದು. ಸುದ್ದಿ ಕೇಳಿದಿರಾ? ಸುದ್ದಿ ಏನ್ ಸುದ್ದಿ? ಆಚಾರ್ಯರಿಗೆ ಭಸ್ಮಕ ರೋಗವಂತೆ. ಹೌದಂತೆ. ಆಚಾರ್ಯರು ಮಣಿಮಕ್ಕನ ಗ್ರಾಮಕ್ಕೆ ಹೋಗಿದ್ದಾಗ ತಗುಲ್ತಂತೆ. ಹೌದು, ನಾನು ಕೇಳಿದೆ. ಅದೇನು ಭಸ್ಮಕ ಅಂದ್ರೆ? ಅತೃಪ್ತ ಹಸುವಿನ ಸ್ಥಿತಿ. ಎಷ್ಟು ತಿಂದರೂ ಇಂಗದ ಹಸಿವು. ಅಯ್ಯೋ, ಆಚಾರ್ಯರು ಮುನಿ ಧರ್ಮದ ಪ್ರಕಾರ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ತಿನ್ನೋ ಆಗಿಲ್ಲ. ಇಂಥ ಘೋರ ಹಸುವನ್ನ ಅದ್ ಹೇಗ್ ಸಹಿಸ್ಕೊಳ್ತಾರೋ ಏನೋ. ಕಲ್ ತಿಂದ್ರು, ಸಮುದ್ರನೇ ಕುಡಿದ್ರು ಹಸು ದಾಹ ಅಡಗುವುದಿಲ್ವಂತೆ. ಅಯ್ಯೋ, ಇದೆಂಥ ಸ್ಥಿತಿ ಬಂತು ಆಚಾರ್ಯರಿಗೆ. ಈಗ ಆಚಾರ್ಯರು ಏನ್ ಮಾಡ್ತಾರೋ ಏನೋ. ಹೌದಲ್ಲ? ಅಯ್ಯೋ, ಇದೇನು ಹಸಿವು! ಈ ರಣ ಹಸಿವಿನ ಭಸ್ಮಕ ರೋಗವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ರೋಗ ಶಮನವಾಗುವ ಉಪಾಯವೂ ತಿಳಿದಿಲ್ಲ. ಮುನಿ ಧರ್ಮವನ್ನು ಬಿಟ್ಟು ಬದುಕುವುದೇ ವ್ಯರ್ಥ. ಧ್ಯಾನ, ಅಧ್ಯಯನ ಯಾವುದನ್ನು ಮಾಡಲು ಆಗುತ್ತಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಸಲ್ಲೇಖನ ಒಂದೇ ಇದಕ್ಕೆ ಪರಿಹಾರ. ಹೌದು, ಈಗಲೇ ಗುರುಗಳ ಬಳಿಗೆ ತೆರಳಿ ಅವರಿಂದ ಅನುಮತಿ ಪಡೆಯುತ್ತೇನೆ. ಗುರುದೇವ, ನನ್ನನ್ನು ಕಾಪಾಡಿ ಗುರುದೇವ. ಈ ರಣ ಹಸಿವಿನ ಭಸ್ಮಕ ರೋಗವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಸಲ್ಲೇಖನ ವ್ರತದಿಂದ ಜೀವನ್ಮುಕ್ತನಾಗಲು ಅವಕಾಶ ಕೊಡಿ ಗುರುದೇವ. ಸಮಾಧಿ ಮರಣದ ಮುಕ್ತಿ ಕೊಡಿ ಗುರುದೇವ. ಸಮಂತಭದ್ರ, ನೀವು ಅಪರೂಪದ ಜ್ಞಾನಿ. ನಿಮ್ಮ ಚಾರಿತ್ರ್ಯ ಸಂಪನ್ನತೆ ಶ್ರೇಷ್ಠವಾದುದು. ನಿಮ್ಮಿಂದ ಜೈನ ಧರ್ಮಕ್ಕೆ ಇನ್ನೂ ಬಹುದೊಡ್ಡ ಕೊಡುಗೆಯಾಗಬೇಕಾಗಿದೆ. ಅದಕ್ಕಾಗಿ ರೋಗ ಶಮನ ಮಾಡಿಕೊಳ್ಳಿ. ಸಲ್ಲೇಖನ ವ್ರತ ಬೇಡ. ರೋಗ ಶಮನವಾದ ಮೇಲೆ ಮತ್ತೆ ಜಿನ ದೀಕ್ಷೆ ಪಡೆದು ಸೇವೆ ಮುಂದುವರಿಸಿ. ಮಗು ಸಮಂತಭದ್ರ, ನೀನು ಕಾಂಚೀಪುರ ಪಟ್ಟಣಕ್ಕೆ ಹೋಗು. ಅಲ್ಲಿ ಶಿವಕೋಟಿ ಮಹಾರಾಜನು ನಿರ್ಮಿಸಿರುವ ಭೀಮಲಿಂಗೇಶ್ವರ ದೇವಾಲಯದಲ್ಲಿ ನಿನಗೆ ಪರಿಹಾರ ಸಿಗುತ್ತದೆ. ಪ್ರಸಾದ. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನು ನೋಡಿದ್ರೆ ಪರದೇಶದಂತೆ ಕಾಣ್ತಿದ್ದೀರಿ. ಹೌದು, ನಾನು ಬಹಳ ದೂರದಿಂದ ಬಂದಿದ್ದೇನೆ. ಇದು ಯಾವ ದೇವಾಲಯ? ಇದು ಕಾಂಚೀಪುರದ ಭೀಮಲಿಂಗೇಶ್ವರ ದೇವಾಲಯ. ನಮ್ಮ ರಾಜರು ಶಿವಕೋಟಿ ಮಹಾರಾಜರು, ಮಹಾ ಧರ್ಮನಿಷ್ಠರು, ಭೀಮಲಿಂಗೇಶ್ವರನ ಪರಮ ಭಕ್ತರು. ರಾಜರು ತಮ್ಮ ಭಕ್ತಿಯ ಪ್ರತೀಕವಾಗಿ ಭೀಮಲಿಂಗೇಶ್ವರನಿಗೆ ಪ್ರತಿದಿನ 12 ಕಂಡುಗ ಅಕ್ಕಿ ಅನ್ನವನ್ನ ಸಮರ್ಪಿಸ್ತಾರೆ.
ಆ ಪ್ರಸಾದವನ್ನ ಸ್ವೀಕರಿಸಲು 10 ಗಾವುದ ದೂರಗಳಿಂದ ಭಕ್ತರು ಬರ್ತಾರೆ. ತಾವು ಈ ಪ್ರಸಾದವನ್ನ ಸ್ವೀಕರಿಸಿ ಆಚಾರ್ಯರೇ. ಸ್ವೀಕರಿಸಬಹುದು, ಆದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಪರಂಪರೆಯಂತೆ ಧರ್ಮೋಪದೇಶವನ್ನು ನೀಡಬೇಕು. ಅವಶ್ಯ, ನಮ್ಮ ಭಾಗ್ಯ. ಮಂತ್ರಿಗಳೇ, ಅದಾರೋ ಆಚಾರ್ಯರು ಬಂದು ನಮ್ಮ ಪಟ್ಟಣದಲ್ಲಿ ನಮ್ಮ ಪ್ರಜೆಗಳಿಗೆ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಿದ್ದಾರೆ. ನಮ್ಮ ಜನರು ಭೀಮಲಿಂಗೇಶ್ವರ ದೇವಾಲಯವನ್ನು ಮರೆತು ಅವರ ಪ್ರವಚನಗಳಿಗೆ ಮುಗಿಬಿದ್ದಿದ್ದಾರೆ. ಮಹಾಪ್ರಭು, ಅವರು ಆಚಾರ್ಯ ಸಮಂತಭದ್ರರು. ಅವರ ಆಶೀರ್ವಚನಕ್ಕೆ ಪ್ರಜೆಗಳು ಮರುಳಾಗಿದ್ದಾರೆ. ಇಂಥ ಮುನಿಗಳ ಆಶೀರ್ವಚನ ನಾನು ಕಾಣೇನೆ. ಜನಗಳಿಗೆ ಯಾವುದಕ್ಕಾದರೂ ಮರುಳಾಗುತ್ತಾರೆ. ನಡೆಯಿರಿ, ನಾವೇ ಹೋಗಿ ನೋಡೋಣ. ಮುಕ್ತಿ ಸಾಧನೆಗಾಗಿ ಯಾವುದೇ ಆಚರಣೆಯ ಅಗತ್ಯವಿಲ್ಲ. ಇದನ್ನು ತ್ರಿರತ್ನ ಎಂಬ 3 ತತ್ವಗಳ ಮೂಲಕ ಸಾಧಿಸಬಹುದು. ಸಮ್ಯಕ್ ದರ್ಶನ, ಶಾಸ್ತ್ರಗಳಲ್ಲಿ ಪೂರ್ಣ ನಂಬುಗೆ. ಸಮ್ಯಕ್ ಜ್ಞಾನ, ಜೈನ ತತ್ವಗಳ ಸರಿಯಾದ ಜ್ಞಾನ. ಸಮ್ಯಕ್ ಚಾರಿತ್ರ್ಯ, ಅವುಗಳನ್ನ ಅನುಷ್ಠಾನಗೊಳಿಸುವುದೇ ಸಮ್ಯಕ್ ಚಾರಿತ್ರ್ಯ. ಲೋಕದಲ್ಲಿ ಯಾವುದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಜೈನ ಧರ್ಮದಲ್ಲಿ ದೇವರನ್ನು ಈ ಬ್ರಹ್ಮಾಂಡದ ಸೃಷ್ಟಿಕಾರಕ, ಪಾಲಕ, ಸಂಹಾರಕ ಎಂದು ತಿಳಿದಿಲ್ಲ. ಜೈನರು ದೇವರನ್ನು ಒಬ್ಬ ಪರಿಪೂರ್ಣ ಜೀವಿಯಾಗಿ ಕಾಣುತ್ತಾರೆ. ಯಾವುದೇ ಜೀವಿಗೂ ದೇವರಾಗುವ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಯು ತನ್ನ ಎಲ್ಲ ಕರ್ಮಗಳನ್ನು ನಾಶಪಡಿಸಿದಾಗ ಮುಕ್ತ ಆತ್ಮನಾಗುತ್ತಾನೆ. ಸೃಷ್ಟಿಯಲ್ಲಿ ಆನಂದದ ಸ್ಥಿತಿಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾನೆ. ಏನು ಮಾತನಾಡುತ್ತಿದ್ದೀರಿ? ಏನು ಮಾತನಾಡುತ್ತಿದ್ದೀರಿ? ಆಚಾರ್ಯರಾಗಿ ಇಂಥ ಒಣ ಉಪದೇಶಗಳನ್ನು ನೀಡುವುದೇ? ಸೃಷ್ಟಿ ಸ್ಥಿತಿ ಪಾಲನೆಗೆ ದೇವರು ಮಾತ್ರ ಕಾರಣ. ಜೀವಿ ದೇವರಾಗಲು ಸಾಧ್ಯವೇ? ಇಂತಹ ವಿತಂಡವಾದಗಳಿಗೆ ನನ್ನ ರಾಜ್ಯದಲ್ಲಿ ಆಸ್ಪದವಿಲ್ಲ. ಇದು ವಾದವಲ್ಲ ಮಹಾರಾಜ, ಸತ್ಯ. ಕರ್ಮವು ಜೀವವನ್ನು ಆವರಿಸಿ ಮನುಷ್ಯನನ್ನು ಜನ್ಮಾಂತರ ಚಕ್ರದಲ್ಲಿ ದೂಡುತ್ತದೆ. ಕರ್ಮ ನಾಶವು ಅನೇಕ ಹಂತಗಳಲ್ಲಿ ನಡೆಯುತ್ತದೆ. ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಅನಂತ ಶಾಂತಿಗಳೆಂಬ ಚತುಷ್ಟಯಗಳನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಕಾರಣವಾಗುತ್ತದೆ. ಜೀವವು ಮೋಕ್ಷವನ್ನು ಹಂತ ಹಂತವಾಗಿ ಪಡೆದುಕೊಳ್ಳುತ್ತದೆ. ಹಂತ ಹಂತವಾಗಿ? ಹಂತ ಹಂತವೇ? ನಾನು ನೇರವಾಗಿ ಮೋಕ್ಷ ಪಡೆಯುತ್ತೇನೆ. ಭೀಮಲಿಂಗೇಶ್ವರನಿಗೆ ಪ್ರತಿದಿನ 12 ಕಂಡುಗ ಅಕ್ಕಿಯ ಅನ್ನವನ್ನು ನೈವೇದ್ಯ ಮಾಡುವೆಂದರೆ ಸಾಮಾನ್ಯವೆಂದುಕೊಂಡಿರ? ಅಂತಹ ಭಕ್ತನೆನ್ನುವ ಅಹಂಕಾರವಿದ್ದರೆ ದೇವರಿಗೆ ನೇರವಾಗಿ ಮುನಿಸು ನೋಡುವ. ನನಗೆ ಸವಾಲು. ಮೊದಲು ನಿಮ್ಮಿಂದ ಸಾಧ್ಯವೇ? ಪ್ರಮಾಣಿಸಿ ತೋರಿಸಿ. ಖಂಡಿತ ಸಾಧ್ಯ. ಆಚಾರ್ಯರೇ, ಭೀಮಲಿಂಗೇಶ್ವರನಿಗೆ 12 ಕಂಡುಗ ಅಕ್ಕಿಯ ಅನ್ನವನ್ನು ನೈವೇದ್ಯ ಮಾಡಿ ಉಣಿಸಿ. ತಪ್ಪಿದರೆ ನಿಮ್ಮ ತಲೆ ಕಡಿಯುತ್ತೇನೆ. ಆಗಬಹುದು. ನಂತರ ಹೆದರಿ ಪ್ರಾಣ ಭಿಕ್ಷೆ ಕೇಳಿದರೆ ಕೊಡುವುದಿಲ್ಲ, ಬೇಡುವುದಿಲ್ಲ.
ಮೊದಲು ಹುಂಬತನದಲ್ಲಿ ಒಪ್ಪಿ ನಂತರ ಸೋತರೆ ನಿಮ್ಮನ್ನು ಬಿಡುವುದಿಲ್ಲ ಆಚಾರ್ಯರೇ. ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಮಹಾರಾಜ, ಅಳಿವು ಉಳಿವಿನ ಸಂಗತಿ. ಆದರೆ ಒಂದು ಮಾತು. ನನಗೆ ಗೊತ್ತಿತ್ತು ನೀವು ಹೀಗೆ ವಾದಕ್ಕೆ ವಾದ ಹೂಡಿ ಪ್ರತಿವಾದ ಹೂಡಿ ಏನೋ ನೆಪ ಹೇಳಿ ತಪ್ಪಿಸಿಕೊಳ್ಳುವಿರೆಂದು. ಮೊದಲು ಮಾತು ಏನೆಂದು ಕೇಳು ಮಹಾರಾಜ. ನಾನು ದೇವರಿಗೆ ಉಣಿಸುವಾಗ ಅದನ್ನು ಯಾರೂ ನೋಡಕೂಡದು. 12 ಖಂಡುಗ ಅಕ್ಕಿ ಅನ್ನವನ್ನು ಗರ್ಭಗುಡಿಯಲ್ಲಿ ಇಟ್ಟು ಬಾಗಿಲನ್ನು ಮುಚ್ಚಬೇಕು. ನಾನು ದೇವರಿಗೆ ಏಕಾಂತದಲ್ಲಿ ಅನ್ನವನ್ನು ಉಣಿಸುತ್ತೇನೆ. ಏಕಾಂತದಲ್ಲಿ ದೇವರಿಗೆ ನೀವು ನೈವೇದ್ಯವನ್ನು ಉಣಿಸುತ್ತೀರಿ. ಆಗಬಹುದು. ದೇವಾಲಯದ ಗರ್ಭಗುಡಿಗೆ ಬೇರೆ ಬಾಗಿಲುಗಳಿಲ್ಲ. ನೀವು ನೈವೇದ್ಯವನ್ನು ಉಣ್ಣಿಸಿದ್ದೀನೆಂದು ನಮಗೆ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಮಾತಿಗೆ ತೆಪ್ಪ ಕೊಡುವುದು ತನ್ನಿ ನೈವೇದ್ಯ. ಮಂತ್ರಿಗಳೇ, ಮಂತ್ರಿಗಳೇ, ಮಹಾಪ್ರಭು, ಇವರ ಮೇಲೆ ಒಂದು ಕಣ್ಣಿಟ್ಟಿರಿ. ಇಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನಗಳು ನನಗೆ ತಪ್ಪದೆ ವರದಿ ಆಗುತ್ತಿರಬೇಕು. ಜಾಗ್ರತೆ. ಅಲ್ಗೋ ಗಂಗಾ, ಇಷ್ಟು ದಿನ 12 ಖಂಡುಗ ಅಕ್ಕಿ ಅನ್ನದಲ್ಲಿ ಒಂದಗಳು ಬಿಡದೆ ಭೀಮಲಿಂಗೇಶ್ವರನಿಗೆ ನೈವೇದ್ಯ ಮಾಡ್ತಿದ್ರು. ಆದ್ರೆ ಇತ್ತೀಚೆಗೆ 2 ದಿನಗಳಿಂದ ಅನ್ನ ಮಿಕ್ತಿದೆಯಲ್ಲೋ, ಇದಕ್ಕೇನು ಕಾರಣ? ನನಗೂ ಅದೇ ಆಶ್ಚರ್ಯ. ಈ ಮಿಕ್ಕ ಅನ್ನವನ್ನು ಏನ್ ಮಾಡೋದು ಅಂತ. ಬಡವರಿಗೆ ಹಂಚ್ಕೊಳ್ಳೋಣ. ಇದನ್ನ ಅಲ್ಲಿ ತನಕ ಒತ್ಕೊಯ್ತಾರೆ, ನನ್ ಕೈಲಾಗಲ್ಲಪ್ಪ. ಏನೋ ಮಾಡೋದು. ಒಂದು ಉಪಾಯ, ದೇವ್ರ ಪ್ರಸಾದ ಅಂತ ಹಂಚ್ಬಿಡೋಣ. ಭಕ್ತರು ಸೇವಿಸ್ತಾರೆ. ಒಳ್ಳೆ ಉಪಾಯ, ಹಾಗೆ ಮಾಡೋಣ. ಮಹಾಜನಗಳೇ ದೇವ್ರ ಪ್ರಸಾದ ಬನ್ನಿ, ದೇವ್ರ ಪ್ರಸಾದ ತಗೊಳ್ಳಿ. ಮಹಾಜನಗಳೇ ಬನ್ನಿ, ದೇವ್ರ ಪ್ರಸಾದ ತಗೊಳ್ಳಿ. ಜನಗಳೇ ಬನ್ನಿ, ದೇವ್ರ ಪ್ರಸಾದ ತಗೊಳ್ಳಿ. ಮಹಾಜನಗಳೇ ಬನ್ನಿ ಬನ್ನಿ.
ಆಚಾರ್ಯರು ಭೀಮಲಿಂಗೇಶ್ವರನಿಗೆ ಪ್ರಸಾದ ಉಣ್ಣಿಸುತ್ತೇನೆಂದು ಹೇಳಿ ಈಗ ಪ್ರಜೆಗಳಿಗೆ ಹಂಚುತ್ತಿದ್ದಾರೆ. ಅಂದರೆ ಇದರ ಅರ್ಥ ಇನ್ನೇನರ್ಥ ಮಹಾಪ್ರಭು? ಆಚಾರ್ಯರು ವಚನ ಭ್ರಷ್ಟರಾದರೆಂದು ಅರ್ಥ. ಮಂತ್ರಿಗಳೇ, ಈಗಲೇ ಹೋಗಿ ದೇವಾಲಯದ ಬಾಗಿಲನ್ನು ತೆಗೆಯಿರಿ. ಮಹಾಪ್ರಭು, ಆಚಾರ್ಯರಿಗೆ ಕೋಪ ಬಂದರೆ? ನೀವು ಈಗ ಹೋಗಿ ಬಾಗಿಲು ತೆಗೆಸದಿದ್ದರೆ ಮನೆಗೆ ಪಾಪ ಬರುತ್ತದೆ. ಆಚಾರ್ಯರೇ, ಬಾಗಿಲು ತೆಗೆಯಿರಿ! ಆಚಾರ್ಯರೇ, ಬಾಗಿಲು ತೆಗೆಯಿರಿ! ಆಚಾರ್ಯರೇ, ಬಾಗಿಲು ತೆಗೆಯಿರಿ! ಮತ್ತೊಮ್ಮೆ ಪ್ರಯತ್ನಿಸಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ನಿಮ್ಮ ಮೋಸ ನಮಗೆ ಅರ್ಥವಾಗಿದೆ. ಆಚಾರ್ಯರೇ, ನೀವು ವಚನ ಭ್ರಷ್ಟರಾಗಿದ್ದೀರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಸ್ವಯಂ ಭುವ ಭೂತಹಿತೇನ ಭೂತಲೇ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿದುನ್ನತಾ ತಮಃ ಕ್ಷಪಾಕವೇಣೇನ ಗುಣೋ क्षपाकरेणेव गुणोत्करैः करैः स विश्वचक्षुरुषभोर्जितः सताम् समग्रविद्यात्ववपुर्निरञ्जनः पुनातु चेतो मम नाभिनन्दनो जिनो जितक्षुल्लकवादिशासनः ಆಚಾರ್ಯರು, जितक्षुल्ल ನನ್ನನ್ನು ಕ್ಷಮಿಸಿ. ನನ್ನಿಂದ ಅಪರಾಧವಾಯಿತು. ಇರಲಿ, ಚಿಂತೆ ಇಲ್ಲ. ನಾನು ನಿಮಗೆ ಮೊದಲೇ ವಾಸ್ತವವನ್ನು ತಿಳಿಸಬೇಕಿತ್ತು. ನಾನು ಸಮಂತಭದ್ರ ಮುನಿದೀಕ್ಷೆ ಪಡೆದವನು. ಶ್ರೀ ಜ್ವಾಲಾ ಮಾಲಿನಿಯ ಸೂಚನೆಯಂತೆ ಇಲ್ಲಿಗೆ ಬಂದೆ. ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಿ ನನ್ನ ಭಸ್ಮಕ ರೋಗವು ಶಮನವಾಯಿತು. ಅದಕ್ಕಾಗಿ ನಾನೇ ನಿಮಗೆ ಚಿರಋಣಿ. ಅಯ್ಯೋ, ಹಾಗೆನ್ನಬೇಡಿ, ಹಾಗೆನ್ನಬೇಡಿ. ನೀವು ಶ್ರಮಣರು, ನೀವು ಶ್ರಮಣರು. ಆಚಾರ್ಯರೇ, ನನಗೊಂದು ಸಂದೇಹವಿದೆ, ವ್ಯಕ್ತಪಡಿಸಬಹುದೇ? जितस्वान्त कषाय बन्धं ಖಂಡಿತವಾಗಿ. ಆಚಾರ್ಯರೇ, ಇದು ಭೀಮಲಿಂಗೇಶ್ವರನ ದೇವಾಲಯ. ಇಲ್ಲಿ ಚಂದ್ರನಾಥ ಸ್ವಾಮಿಯ ಬಿಂಬ ಕಾಣಿಸಿದಾದರೂ ಹೇಗೆ? ಇದೇನು ನನಗೊಂದು ಅರ್ಥವಾಗುತ್ತಿಲ್ಲ. ಪ್ರವಾದವೇ? ನಾನು ದಿಗ್ಮೂಢನಾಗಿದ್ದೇನೆ. ಮಹಾರಾಜ, ಚಂದ್ರನನ್ನು ಶಿರದಲ್ಲಿ ಧರಿಸಿದ ಶಿವನಿಗೂ ಚಂದ್ರನನ್ನು ಲಾಂಛನವಾಗುಳ್ಳ ಚಂದ್ರನಾಥ ಸ್ವಾಮಿಯಲ್ಲೂ ಭೇದವೆಣಿಸಬಾರದು. ಮನುಜರಲ್ಲಿ ಭಕ್ತಿ ಮುಖ್ಯ. ಜೈನ ಧರ್ಮವು ಪ್ರಥಮತಃ ತಾತ್ವಿಕ ವಿಚಾರದಲ್ಲಿ,
ಧಾರ್ಮಿಕ ವಿಚಾರದಲ್ಲಿ ಅಹಿಂಸೆಯನ್ನೇ ಮುಖ್ಯವಾದ ಆಚಾರ ಎಂದು ನಂಬಿದೆ. ಈ ವಿಶ್ವವನ್ನು ಅನೇಕ ದೃಷ್ಟಿಯಿಂದ ನೋಡಬಹುದು, ಒಂದು ಪ್ರತ್ಯೇಕ ನಿರ್ಣಯಕ್ಕೂ ಬರಬಹುದು. ಸತ್ಯದ ಪೂರ್ಣ ಸ್ವರೂಪವನ್ನು ನಿರ್ಣಯಿಸುವುದಲ್ಲ, ಸತ್ಯವು ಹೀಗೆ ಇರಬಹುದು ಎಂಬ ಸಂಭಾವ್ಯತ ಸಿದ್ಧಾಂತ ಕೂಡ ಸಾಧ್ಯ. ಸತ್ಯದ ಜಟಿಲ ಸಂಕೀರ್ಣತೆಯ ಬಗೆಗೆ ವಿಚಾರ ಮಾಡುವುದೇ ಅನೇಕಾಂತವಾದ. ಆಚಾರ್ಯರೇ, ಈ ಸತ್ಯವನ್ನು ನಾನು ಅರಿಯಬಹುದೇ? ಇದು ನನ್ನಿಂದ ಸಾಧ್ಯವೇ? ಖಂಡಿತ ಸಾಧ್ಯ. ಸತ್ಯವನ್ನು 7 ಬಗೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡಬಹುದು. ಸ್ಯಾದಸ್ತಿ ಅಂದರೆ ಹೀಗಿರಬಹುದು, ಸ್ಯಾನಾಸ್ತಿ ಹೀಗಿರಲಾರದು, ಸ್ಯಾದಸ್ತಿ ಚ ನಾಸ್ತಿ ಚ. ಯಕ್ಷಿ ಬೈಲಿ, ಇದೇನು ಆಚಾರ್ಯರು ಹೇಳುತ್ತಿರುವುದು? ಅನೇಕಾಂತವಾದ ಅಂದ್ರೇನು? ನಿನಗೇನಾರು ಅರ್ಥ ಆಯ್ತಾ? ನನಗಂತೂ ಅರ್ಥ ಆಗಿಲ್ಲಪ್ಪ. ಅಷ್ಟು ಗಹನವಾದ ವಿಚಾರ ನಿನಗೆಷ್ಟು ಸುಲಭವಾಗಿ ಅರ್ಥವಾಗೋದಾಗಿದ್ದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ನಾನೇ ಒಂದು ಕತೆ ಹೇಳೋದ್ರ ಮೂಲಕ ನಿನಗೆ ಅರ್ಥ ಮಾಡಿಸ್ತೀನಿ. ಕತೆನಾ? ಕತೆ ಅಂದ್ರೆ ನನಗೆ ಬಹಳ ಆಸಕ್ತಿ. ಹೇಳು, ಕೇಳೋಣ. ಒಂದೂರಲ್ಲಿ ಕುರುಡ್ರಿದ್ರಂತೆ. ಕುರುಡ್ರ? ಹಾ, ಆ ಊರಿಗೆ ಒಂದು ಆನೆ ಬಂತಂತೆ. ಹಾ, ಆನೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಇವರು ಹೇಗಾದ್ರೂ ಮಾಡಿ ಆನೆನ ಅನುಭವಿಸ್ಬೇಕು ಅಂತ ನಿರ್ಧರಿಸಿದ್ರಂತೆ. ಮೊದಲನೇ ಅವನು ಆನೆ ಗೋಡೆ ಇದ್ದಾಗಿದೆ ಅಂತ ಆನೆಯ ಹೊಟ್ಟೆ ಮುಟ್ಟಿ ಹೇಳಿದ್ನಂತೆ. ಎರಡನೇ ಅವನು ಆನೆ ಬೀಸೊಣಗೆ ಇದ್ದಂಗಿದೆ ಕಣೋ ಅಂತ ಆನೆಯ ಕಿವಿನ ಮುಟ್ಟಿ ಹೇಳದ್ನಂತೆ. ಮೂರನೇ ಅವನು ಓಹೋ ಆನೆ ಕಂಬದ ಹಾಗಿದೆ ಅಂತ ಆನೆಯ ಕಾಲನ್ನ ಮುಟ್ಟಿ ಹೇಳದ್ನಂತೆ. ನಾಲ್ಕನೇ ಅವನು ಇಲ್ವಲ್ಲ ಆನೆ ಕೊಂಬೆಯ ಹಾಗಿದೆ ಅಂತ ಆನೆಯ ಸೊಂಡಿಲನ್ನ ಮುಟ್ಟಿ ಹೇಳದ್ನಂತೆ. ಐದನೇ ಅವನು ಛೆ ಇಲ್ಲಪ್ಪ ಆನೆ ಕೊಳುವೆ ಆಗಿದೆ ಅಂತ ಆನೆಯ ದಂತವನ್ನ ಮುಟ್ಟಿ ಹೇಳದ್ನಂತೆ. ಕೊಳುವೆ? ಆರನೇ ಅವನು ನಿಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ವಲ್ಲ ಆನೆ ಹಗ್ಗದ ಹಾಗಿದೆ ಅಂತ ಆನೆಯ ಬಾಲವನ್ನ ಮುಟ್ಟಿ ಹೇಳದ್ನಂತೆ. ಏಳನೇ ಅವನಿಗೆ ಕಣ್ಣಿತ್ತಂತೆ. ಅವನ್ ಬಂದು ನೀವ್ ಹೇಳಿರೋದೆಲ್ಲದೂ ನಿಜವೇ, ನೀವ್ ಹೇಳಿರೋ ಎಲ್ಲಾ ವೈಶಿಷ್ಟ್ಯಗಳನ್ನ ಕೂಡಿಸಿದ್ರೆ ಒಂದು ಆನೆ ಆಗೋದು ಅಂತ ಅಂದಂತೆ. ಈಗ ಅರ್ಥ ಆಯ್ತಾ? ಆಚಾರ್ಯರು ಹೇಳಿದ ಅನೇಕಾಂತವಾದಕ್ಕೆ ಇದೇ ಒಂದು ಉದಾಹರಣೆ ಯಕ್ಷ. ಈಗ ಅರ್ಥ ಆಯ್ತು. ಯಕ್ಷಿ, ಇನ್ನೂ ಆಚಾರ್ಯರು ಮಹಾರಾಜರಿಗೆ ಏನೇನು ಹೇಳ್ತಾರೋ ಅಲ್ಲಿಗೆ ಹೋಗಿ ಕೇಳೋಣ ಬಾ. ಸರಿ. ಮಹಾರಾಜ, ಜೈನ ಧರ್ಮದ ದೃಷ್ಟಿ ವೈಶಾಲ್ಯದ ಬಗ್ಗೆ ಹೇಳಿದಷ್ಟು ಸಾಲದು. ಕಲಿಯುವ ಹಂಬಲವಿದ್ದರೆ ನೀನೇ ಸ್ವಯಂ ಮರೆತುಕೊಳ್ಳಬಹುದು. ಅದಕ್ಕೆ ನಾನೇನು ಮಾಡಬೇಕು? ಜನದೀಕ್ಷೆ ಪಡೆಯಬಹುದೇ? ಖಂಡಿತ. ನಮ್ಮ ಗುರುಗಳಾದ ಶ್ರೀ ಗುಣಭದ್ರಾಚಾರ್ಯರು ಹೀಗೆ ಹೇಳುತ್ತಿದ್ದರು. ಜೈನ ಧರ್ಮದ 24ನೇ ತೀರ್ಥಂಕರರಾದ ಶ್ರೀ ಮಹಾವೀರರು ಧಾರ್ಮಿಕ ಸಂದೇಶ, ಸರಳ ಸಿದ್ಧಾಂತಗಳನ್ನು ಅಹಿಂಸೆಯ ಮೂಲಕ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಜ್ಞಾನೋದಯದ ಮಾರ್ಗವಾಗಿ ಬೋಧಿಸಿದರು. ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದ್ದರಿಂದ ಜನಸಾಮಾನ್ಯರು ಕೂಡ ಇದರಿಂದ ಆಕರ್ಷಿತಗೊಂಡರು. ಮಹಾರಾಜ, ನೀನು ಕರ್ಮದ ಸಂಕೋಲೆಯಿಂದ ಬಿಡುಗಡೆಗೊಳ್ಳಬೇಕಿದ್ದರೆ ತೀರ್ಥಂಕರರ ಬೋಧನೆಗಳಲ್ಲಿ ನಂಬಿಕೆ ಇಡು. ಶುದ್ಧ ಮನಸ್ಸಿನಿಂದ ಧರ್ಮ ಪ್ರಚಾರದಲ್ಲಿ ತೊಡಗಿಕೊ. ಜೈನ ಧರ್ಮದ ನಿಜವಾದ ಗುರಿ ಜೀವಿಯ ಸಂಪೂರ್ಣ ಪರಿಪೂರ್ಣತೆ ಮತ್ತು ಶುದ್ಧೀಕರಣ. ಧನ್ಯ. ನನ್ನ ಜೀವನದ ಸಾರ್ಥಕ ದಿನವಿದು. ಸತ್ಯ ದರ್ಶನದ ಸುಂದರ ಗಳಿಗೆ ಇದು. ಸತ್ಯ ದರ್ಶನದ ಸುಂದರ ಗಳಿಗೆ ಇದು. ಆಗಲಿ. ಇನ್ನು ಮುಂದೆ ಈ ಕಾಂಚೀಪುರವು
ಜಿನಕಂಚಿ ಎಂದು ಪ್ರಸಿದ್ಧಿ ಪಡೆಯಲಿ. ವ್ಯಾಪೋಷವಾಜ್ಞಾಯ ಮಯೂಖಮಾಲಃ ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ. ಆರತಿ ವ್ಯವಸ್ಥೆ ಆಗಲಿ. ಓಂ ಶ್ರೀ ಚಂದ್ರನಾಥಾಯ ನಮಃ. ಮಹಾರಾಜ ಚಂದ್ರನಾಥನ ನೋಡಲೆಂದು ಆಗುಡಿ ಬಂದ ಚಂದ್ರ ಲಕ್ಷ ದೀಪಗಳ ಬೆಳಗಿಸಿಟ್ಟನು ಆಕಾಶ ತುಂಬ ಇಂದ್ರ. ಅದು ಅಲ್ಲಿ ಜನಸಾಗರದ ಅಲೆಯಂತೆ ಹರಿದು ಬಂತು. ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು. ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು. ಶ್ರೀ ಚಂದ್ರನಾಥ ಜಿನ ಮಂಗಳಂ, ಶ್ರೀ ಚಂದ್ರನಾಥ ಜಿನ ಮಂಗಳಂ. ಕಣ್ಣ ಕಾಂತಿಯೇ ನಿನಗೆ ಆರತಿ ಕೊಡಿಯ ಹೊರಗು ಕಾಲಧೂಳಿ ಆಕಾಶ ಮುಟ್ಟುತ್ತಲಿ ಮೋಡವಾಯಿ ತಲ್ಲಿ ಆನಂದ ಭಾಷ್ಪದಿ ಭೂಮಿ ಕಣಿದಿದೆ ಮಳೆಯ ರೂಪದಲ್ಲಿ. ಮಂತ್ರಘೋಷಗಳ ಘಂಟಾನಾದವು ನಿನ್ನ ಸನಿಹದಲ್ಲಿ. ಮಂತ್ರಘೋಷಗಳ ಘಂಟಾನಾದವು ನಿನ್ನ ಸನಿಹದಲ್ಲಿ. ಶ್ರೀ ಚಂದ್ರನಾಥ ಜಿನ ಮಂಗಳಂ, ಶ್ರೀ ಚಂದ್ರನಾಥ ಜಿನ ಮಂಗಳಂ. ಆಚಾರ್ಯ ಸಮಂತಭದ್ರರು ತಮ್ಮ ಭಸ್ಮಕ ರೋಗವನ್ನ ಶಮನ ಮಾಡಿಕೊಂಡು ತದನಂತರ ದೀರ್ಘಕಾಲ ಜೈನ ಧರ್ಮದ ಪ್ರಚಾರದಲ್ಲೂ ಧಾರ್ಮಿಕ ಗ್ರಂಥಗಳ ರಚನೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಹೀಗೆ ಇತಿಹಾಸ ಪುಟಗಳಲ್ಲಿ ಅಮರರಾದರು. ಶಿವಕೋಟ್ಯಾಚಾರ್ಯರಿಗೆ ಒದಗಿದ ಸತ್ಯ ದರ್ಶನ ನಮ್ಮ ನಿಮ್ಮೆಲ್ಲರಿಗೂ ದಕ್ಕಲಿ. ಇಂದು ಈ ಜಿನಭಜನೆಯಲ್ಲಿ ಆಚಾರ್ಯ ಸಮಂತಭದ್ರರನ್ನು ಸ್ಮರಿಸಿ ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಹಾ, ಚಂದ್ರಕಾಂತಿಯ ರೂಪ ನಿನ್ನದು ಮನವ ಸೆಳೆಯುತ್ತಿರುವುದು. ಶಾಂತಿ ತುಂಬುತ್ತಿದೆ ಎನೆಯಾಳದಲ್ಲಿ ಮಾತು ಮೂಕವಿಲ್ಲಿ. ಭೀಮಲಿಂಗದಿ ಮೂಡಿ ಬಂದನಿ ಚಂದ್ರನಾಥನಾಗಿ. ಸಮಂತಭದ್ರರ ಮೊರೆಯ ಕೇಳಿ
ನೀನಲ್ಲಿ ಪ್ರಕಟವಾಗಿ ಸಮಂತ ಭದ್ರರ ಮೊರೆಯ ಕೇಳಿ ನೀನಲ್ಲಿ ಪ್ರಕಟವಾಗಿ ಶ್ರೀಚಂದ್ರನಾಥ ಜಿನ ಮಂಗಳಂ ಶ್ರೀಚಂದ್ರನಾಥ ಜಿನ ಮಂಗಳಂ ಚಂದ್ರನಾಥ ಜಿನ ಮಂಗಳಂ ಶ್ರೀಚಂದ್ರನಾಥ ಜಿನ ಮಂಗಳಂ ಚಂದ್ರನಾಥನ ನೋಡಲೆಂದು ತಾಮೂಡಿ ಬಂದ ಚಂದ್ರ ಲಕ್ಷ ದೀಪಗಳ ಬೆಳಗಿಸಿಟ್ಟಲು ಆಕಾಶ ತುಂಬ ಇಂದ್ರ ಅದು ಅಲ್ಲಿ ಜನಸಾಗರದ ಅಲೆಯಂತೆ ಹರಿದು ಬಂದು ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು ಶ್ರೀಚಂದ್ರನಾಥ ಜಿನ ಮಂಗಳಂ ಶ್ರೀಚಂದ್ರನಾಥ ಜಿನ ಮಂಗಳಂ ಶ್ರೀಚಂದ್ರನಾಥ ಜಿನ ಮಂಗಳಂ ಶ್ರೀಚಂದ್ರನಾಥ ಜಿನ ಮಂಗಳಂ बोलो जय बोलो चंद्रनाथ स्वामी भगवान की ನರಸಿಂಹಪುರದ ಸಿರಿ ಜ್ವಾಲಿನಿ ದೇವಿಗೆ ಪತಿಯೆಂದೆತ್ತುವ ಮಾಣಿಕ್ಯದಾರತಿ ನರಸಿಂಹಪುರದ ಸಿರಿ ಜ್ವಾಲಿನಿ ದೇವಿಗೆ ಅತಿಯಿಂದ
ಜೈ ಬೋಲೋ ಜ್ವಾಲಾಮಾಲಿನಿ ಮಾತಾ ಕಿ. ಬಂಧುಗಳೇ, ಒಂದು ಪರಮ ಪಾವನ ದಿನದಂದು ನಾವೆಲ್ಲ ಒಂದು ಸುಂದರ ಕಾರ್ಯಕ್ರಮಕ್ಕೆ ಪುಣ್ಯಭಾಗಿಗಳಾಗಿದ್ದೇವೆ. ನಮ್ಮ ಜೀವನ ಪಾವನ ಆಗಿದೆ. ಸೀಸನ್ 8ರ ಜಿನಭಜನಾ ಸ್ಪರ್ಧೆಯ ಸೆಮಿಫೈನಲ್ ದಿನ ನಮಗೆಲ್ಲರಿಗೂ ಕೂಡ ಅವಿಸ್ಮರಣೀಯವಾಗುವಂತಹ ಒಂದು ಸುಂದರ ರೂಪಕವನ್ನ ಆಯೋಜನೆ ಮಾಡಿದಂತಹ, ಆ ಸುಂದರ ರೂಪಕವನ್ನ ನಮಗೆ ಪ್ರದರ್ಶನ ಮಾಡಿದಂತಹ ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಿಮಗೆ ಖುಷಿ ಆಗಿದ್ರೆ ಚಪ್ಪಾಳೆ ತಟ್ಟಿ, ತುಂಬಾ ಖುಷಿ ಆಗಿದ್ರೆ ಎದ್ದು ನಿಂತು ಚಪ್ಪಾಳೆ ತಟ್ಟಿ, ಮತ್ತಷ್ಟು ಖುಷಿಯಾಗಿದ್ರೆ ಎದ್ದು ನಿಂತು ಎರಡೂ ಕೈಗಳನ್ನ ಮೇಲೆ ಮಾಡಿ ಚಪ್ಪಾಳೆ ತಟ್ಟಿ. ಬಹುಶಃ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಮಟ್ಟದ ಸನ್ಮಾನವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ತಂಡವನ್ನ ಪರಿಚಯಿಸಬೇಕು ಅಂತ ಹೇಳಿ ಶ್ರೀಯುತ ಧೀರಜ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿಬಲೋ ಚಂದ್ರನಾಥ ತೀರ್ಥಂಕರ ಭಗವಾನ್ ಕಿ. ಜಿಬಲೋ ಮಹಾಮಾತೆ ಶ್ರೀ ಜ್ವಾಲಾಮಾಲಿನಿ ಮಾತಾ ಕಿ. ಎಷ್ಟು ಖುಷಿ ಆಗತ್ತೆ ಅಲ್ಲ ಅಲ್ವಾ? ಜಿಬಲೋ ಪರಮ ಪೂಜ್ಯ ಆಚಾರ್ಯ ಶ್ರೀ ಸಮಂತಭದ್ರ ಮಹಾಸ್ವಾಮೀಜಿ ಕಿ. ನಮಗೆಲ್ಲರಿಗೂ ಸ್ವಯಂಭೂ ಸ್ತೋತ್ರವನ್ನ ನಮ್ಮೆಲ್ಲ ಜನಮಾನಸರಿಗೆ ನಮ್ಮಲ್ಲಿ ಹಾಡಲಿಕ್ಕೆ, ಸ್ತೋತ್ರವನ್ನು ಪಠಲಿಕ್ಕೆ, ಪಠನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಸಮಂತಭದ್ರಾಚಾರ್ಯರು. ಅವರನ್ನು ಸ್ಮರಣೆಯನ್ನು ಮಾಡ್ತಾ ಇಷ್ಟು ಹೊತ್ತು ಅದ್ಭುತವಾದಂತಹ ರೂಪಕವನ್ನು ನೀಡಿದಂತಹ ಶ್ರೀ ಸಂದೀಪ್ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಅವರಿಗೆ ಚಪ್ಪಾಳೆಯನ್ನು ಜೋರಾಗಿ ಹೊಡೆಯುವುದರ ಮೂಲಕ ನಿಮ್ಮ ಎಲ್ಲರ ಒಂದು ಅನುಮೋದನೆಯನ್ನು ನೀಡಬೇಕು. ಶ್ರೀಯುತ ಸಂದೀಪ್ ಜೈನ್ ಅವರು ಅತ್ಯಂತ ಅದ್ಭುತವಾದಂತಹ ತಂಡದ ಮುಖೇನ ನಮಗೆ ಇವತ್ತು ಸ್ವಯಂಭೂ ಸ್ತೋತ್ರದ ಉದಯ ಎನ್ನುವಂತಕ್ಕಂಥ ರೂಪಕವನ್ನು ನೀಡಿದ್ದಾರೆ. ಅವರ ಇಡೀ ತಂಡಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ದಯಮಾಡಿ ಎಲ್ಲ ಇಡೀ ತಂಡದವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ, ತಂಡದವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಅದ್ಭುತವಾದಂತಹ ನಟನ ವಾಯುಶಲ್ಯವನ್ನು ನಾವು ನೋಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪಾತ್ರ ಪರಿಚಯ: ಯಕ್ಷನ ಪಾತ್ರದಲ್ಲಿ ಶ್ರೀನಿಧಿ, ಯಕ್ಷಿ ಪಾತ್ರದಲ್ಲಿ ಸೃಷ್ಟಿ, ಪುರಜರನಾಗಿ ನಿಖಿಲ್, ಸಮಂತಭದ್ರರಾಗಿ ಹರೀಶ್ ಸೋಮ್ಯಾಜಿ, ರಾಜನ ಪಾತ್ರದಲ್ಲಿ ಚಿತ್ರಶೇಖರ್, ಮಂತ್ರಿಯ ಪಾತ್ರದಲ್ಲಿ ಮಾರುತೇಶ್, ಗುಣಭದ್ರಾಚಾರ್ಯರ ಪಾತ್ರದಲ್ಲಿ ಸತ್ಯಪ್ರಕಾಶ್, ರಾಣಿಯಾಗಿ ನೈದಿಲಿ, ಪುರಜನರಾಗಿ ಚೇತನ್, ಭರತ್ ಮತ್ತು ಚಂದು ಮತ್ತು ಕೌಶಲ್ಯ. ಮತ್ತೆ ಮೇಕಪ್ ಮಾಡಿದ್ದು ಗುರುಗಳೇ. ಮತ್ತೆ ನಮಗೆ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದ ಅನಿತಮ್ಮ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಮಗೆ ಬೆಳಕು ನೀಡಿದ್ದು ಮಂಜುನಾರಾಯಣ್. ಸಂದೀಪ್ ಅವ್ರ ಬಗ್ಗೆ ಹೇಳಲೇಬೇಕು. ನಮ್ಮ ಜೈನ ಸಮುದಾಯದ ಬಹಳ ಪ್ರತಿಭಾನ್ವಿತ ವ್ಯಕ್ತಿ ಸಂದೀಪ್ ಅವರು. ನಾನು ಆಗಲೇ ಹೇಳಿದಾಗ 22 ವರ್ಷಕ್ಕೂ ಹೆಚ್ಚಿನ ಅನುಭವ ರಂಗಭೂಮಿಯಲ್ಲಿ. ಸುಮಾರು 5 ಭಾಷೆಗಳನ್ನು ಅವರು ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ರಂಗಭೂಮಿ ನಾಟಕಗಳನ್ನು, ಶೋಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಸುಮಾರು ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ. ಅನೇಕ ಆ್ಯಡ್ಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ. ಇಂತಹ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ಮಧ್ಯೆ ಇರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಆನಂದ ನೀಡುವಂತಹ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ
ಶ್ರೀಯುತ ಸಂದೀಪ್ ಜೈನ್ ಅವರಿಗೆ ನಮ್ಮ ಧರ್ಮಸ್ಥಳದ ಶ್ರೀ ಸುರೇಂದ್ರ ಕುಮಾರ್ ಅವರು ಹಾಗೂ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಸನ್ಮಾನವನ್ನ ಮಾಡಿ ನಮ್ಮ ಗೌರವವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಜೋರಾಗಿ ನೀವೆಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ಶ್ರೀ ಸಂದೀಪ್ ಜೈನ್ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನು ಹೀಗೆ ಹೆಚ್ಚು ಹೆಚ್ಚು ಜೈನ ಧರ್ಮದ ಸೇವೆಯಲ್ಲಿ ನಿಮ್ಮ ಒಂದು ಪಾತ್ರ ಇರಲಿ ಅಂತ ಕೇಳ್ಕೊಳ್ತಾ, ಇವರು ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ಶ್ರೀಮತಿ ಪದ್ಮ ಬ್ರಹ್ಮಪ್ಪ ಹಾಗೂ ಬ್ರಹ್ಮಪ್ಪ ಅವರ ಸುಪುತ್ರ ಸ್ವರೂಪ್ ಅವರು, ಅವರ ತಂದೆ ತಾಯಿ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಸ್ವರೂಪ್ ಹಾಗೂ ಪದ್ಮಕ್ಕ ಹಾಗೂ ರಮಣ ಅವರಿದ್ರೆ ದಯಮಾಡಿ ಬನ್ನಿ. ದಯಮಾಡಿ ಇದು ನಿಮ್ಮ ಮಗನ ಒಂದು ಸಾಧನೆ, ನಿಮ್ಮ ಒಂದು ಸಾನ್ನಿಧ್ಯದಲ್ಲಿ ಅವರಿಗೆ ಆಶೀರ್ಪೂರ್ವಕ ಸನ್ಮಾನ ಆಗಲಿ. ದಯಮಾಡಿ ವೇದಿಕೆ ಮೇಲೆ ಬನ್ನಿ ಅಂತ ವಿನಂತಿಸ್ಕೊಳ್ತಾ, ಅವರ ಒಂದು ಕುಟುಂಬದವರಿಗೆ ಜೋರಾದ ಚಪ್ಪಾಳೆ. ಇಂತಹ ಪ್ರತಿಭಾನ್ವಿತ ಸುಪುತ್ರನ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಪ್ರತಿಭೆ ಇನ್ನೂ ಅತಿ ಹೆಚ್ಚು ಉಚ್ಛ್ರಾಯ ಸ್ಥಿತಿಯಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಈ ಒಂದು ಸಮಯದಲ್ಲಿ ನಾವು ಅವರಿಗೆ ಆಶಯಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಅವರ ಕುಟುಂಬದವರಿಗೆ, ಶ್ರೀ ಬ್ರಹ್ಮಪ್ಪ ಅವರು ಹಾಗೂ ಶ್ರೀಮತಿ ಪದ್ಮಶ್ರೀ ಬ್ರಹ್ಮಪ್ಪ ಅವರು. ಇವರು ಕೂಡ ನಮ್ಮ ಜೈನ ಧರ್ಮದ ಸಮಾಜ ಸೇವೆಯಲ್ಲಿ, ಇಡೀ ಸಮಾಜದ ಸೇವೆಯಲ್ಲಿ ತಮ್ಮ ಕುಟುಂಬವನ್ನು ತೊಡಗಿಸಿಕೊಂಡಿದ್ದಾರೆ. ಸ್ವರೂಪ್ ಅವರು ಕೂಡ ನಮ್ಮ ಈ ಒಂದು ತಮ್ಮ ಸಹೋದರನಿಗೆ ಒಳ್ಳೆಯ ರೀತಿಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ಹೊಡೆದ ಮೂಲಕ ಅವರಿಗೆ ನಾವು ಪ್ರೋತ್ಸಾಹದ ಅನುಮೋದನೆಯನ್ನ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಧರ್ಮ ಬಂಧುಗಳೇ, ಪ್ರತಿ ವರ್ಷ ನಮಗೆ ಖುಷಿ ಅನ್ಸೋದೇನು ಅಂತಂದ್ರೆ, ನಮ್ಮ ಜೊತೆಗೆ ಬಹಳ ಪ್ರತಿಭಾನ್ವಿತ ವ್ಯಕ್ತಿಗಳು ನಮ್ಮ ಕೈ ಜೋಡಿಸ್ತಾರೆ. ಅಂತಹದ್ರಲ್ಲಿ ಕಲಾತ್ಮಕವಾಗಿ ಪ್ರತಿ ವರ್ಷ ನಮಗೆ ವೇದಿಕೆಯನ್ನ ರೆಡಿ ಮಾಡಿಕೊಡೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿತ್ತಾ ಜಿನೇಂದ್ರ ಅವರು. ಅವರ ಒಂದು ಕಲಾತ್ಮಕ ಹಾಗೂ ಕ್ರಿಯಾತ್ಮಕ ಚಿಂತನೆ, ನಮ್ಮ ಅನಿತಮ್ಮ ಅವರ ಸಹಕಾರದಿಂದ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಒಳ್ಳೆಯ ಮಟ್ಟದಲ್ಲಿ ಮೂಡಿ ಬರ್ತಾ ಇದೆ. ಇಂತಹ ಮನೋಜ್ಞವಾದಂತಹ ಒಂದು ವೇದಿಕೆಯನ್ನ ಮಾಡಿಕೊಟ್ಟಂತಹ ಶ್ರೀ ಚಿತ್ತಾ ಜಿನೇಂದ್ರ ಅವರು ಕೂಡ ದಯಮಾಡಿ ವೇದಿಕೆಯ ಮೇಲೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ನಮ್ಮ ಚಿತ್ತಾ ಜಿನೇಂದ್ರ ಅವರಿಗೆ. ಅವರ ಒಂದು ಕ್ರಿಯಾತ್ಮಕ ಶಕ್ತಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಭಾರತೀಯ ಜೈನ್ ಮಿಲನ್ ವಲಯ 8 ಎಲ್ಲ ಪದಾಧಿಕಾರಿಗಳ ಪರವಾಗಿ ಶ್ರೀ ಚಿತ್ತಾ ಜಿನೇಂದ್ರ ಅವರಿಗೆ ಹೃತ್ಪೂರ್ವಕವಾದಂತಹ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ನಿಮ್ಮ ಈ ಕ್ರಿಯಾಶೀಲ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸಮಾಜಕ್ಕೆ ಲಭಿಸ್ತಾ ಇರಲಿ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾವು ಜಿನಶಾಸನ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಜೈ ಜಿನೇಂದ್ರ.